ರಾಶಿಗಳಲ್ಲೇ ಅತ್ಯಂತ ಸೂಕ್ಷ್ಮವಾದಂತಹ ರಾಶಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಡೆಲಿಕೇಟ್ ಅಂತ. ತುಂಬಾ ಡೆಲಿಕೇಟ್ ರಾಶಿಯವರು ಯಾರು ಅಂತಂದ್ರೆ ಧನುರಾಶಿಯವರು ಅಂತ ಹೇಳ್ಬೋದು. ಸೊ ನಮ್ಮಲ್ಲಿ ಒಂದು ಗಾದೆ ಇದೆಯಲ್ಲ, ಏನೋ ಬಗ್ಗದವ್ರಿಗೊಂದು ಗುದ್ದು ಜಾಸ್ತಿ ಅಂತ. ಆದ್ರ ಯಾರು ತುಂಬಾ ಡೆಲಿಕೇಟ್, ತುಂಬಾ ಸೂಕ್ಷ್ಮ, ಅವ್ರಿಗೆ ಸ್ವಲ್ಪ ನೋವು ಅಥವಾ ಅವರಿಗೆ ಸ್ವಲ್ಪ ಕಷ್ಟ ಜಾಸ್ತಿ ಇರ್ತದೆ ಅನ್ನುವಂತ ರೀತಿ ಪರಿಸ್ಥಿತಿಗಳು ಗೊತ್ತಾಗತ್ತಲ್ಲ, ಅದೇ ತರ. ಸೊ ನಾನು ಇವತ್ತಿನ ದಿವಸ ಧನುರಾಶಿಯವರು ಅಂದ್ರೆ ಅತ್ಯಂತ ಡೆಲಿಕೇಟ್ ರಾಶಿಯವರ ಏನಿದ್ದಾರೆ, ಆ ಡೆಲಿಕೇಟ್ ರಾಶಿಯವರ, ಆ ಸೂಕ್ಷ್ಮ ರಾಶಿಯವರ ಅವರಿಗೆ ಅಂದ್ರೆ ಧನುರಾಶಿಯವರಿಗೆ ದೃಷ್ಟಿ ಯಾಕಾಗತ್ತೆ, ಯಾವ ಗ್ರಹದ ಕಾರಣದಿಂದ ದೃಷ್ಟಿ ಆಗತ್ತೆ, ಅಥವಾ ಕೆಟ್ಟ ಕೆಟ್ಟ ಸ್ವಪ್ನಗಳು ಏನಕ್ಕೆ ಬೀಳುತ್ತೆ, ಪರಿಹಾರ ಏನು, ಧನುರಾಶಿಯವರ ದುಸ್ವಪ್ನಗಳಿಗೆ, ಕೆಟ್ಟ ಸ್ವಪ್ನಗಳಿಗೆ ಪರಿಹಾರ ಏನು, ಹಾಗೂ ದೃಷ್ಟಿಗೆ ತುಂಬಾ ಕೆಟ್ಟ ಕೆಟ್ಟ ದೃಷ್ಟಿ ಬೀಳ್ತಾ ಇದೆ, ಈ ದೃಷ್ಟಿಯಿಂದ ಸಮಸ್ಯೆ ಆಗ್ತಾ ಇದೆ, ಪರಿಹಾರ ಏನು, ಇದನ್ನ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಸೊ ಪ್ರತಿಯೊಬ್ಬ ಧನುರಾಶಿಯರು ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಪ್ರತಿಯೊಬ್ಬ ಧನುರಾಶಿಯವರಿಗೆ ವಿಡಿಯೋ ರೀಚ್ ಆಗ್ಬೇಕು. ಯಾಕೆ ಅವರಿಗೆ ಕಷ್ಟ ಆಗ್ತದೆ ಅನ್ನೋ ಅವ್ರಿಗೆ ಗೊತ್ತಾಗ್ಬೇಕು, ಹಾಗೂ ಪರಿಹಾರ ಏನು ಅನ್ನೋಂಥದ್ದು ಕೂಡ ಗೊತ್ತಾಗ್ಬೇಕು. ಆದ್ರಿಂದ ದಯವಿಟ್ಟು ನೀವು ಈ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲಾ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಧನುರಾಶಿಯವರಿಗೆ ದೃಷ್ಟಿ ಯಾಕಾಗ್ತದೆ ಅನ್ನುವಂತಹ ವಿಚಾರವನ್ನು ನೋಡೋದಾದ್ರೆ, ಮೊದಲನೇದಾಗಿ ನಿಮ್ಮ ವೈಯಕ್ತಿಕ ಜಾತಕ ಅಂದ್ರೆ ಪ್ರತಿಯೊಬ್ಬ ಧನುರಾಶಿಯವರ ವೈಯಕ್ತಿಕ ಜಾತಕದಲ್ಲಿ ಶುಕ್ರನ ಸ್ಥಾನ ಬಹಳ ಪ್ರಮುಖವಾಗಿರುತ್ತೆ. ಶುಕ್ರ ಯಾವ ರೀತಿಯಲ್ಲಿ ಇದ್ದಾನೆ, ಎಷ್ಟನೇ ಮನೆಯಲ್ಲಿದ್ದಾನೆ, ಅದೇ ಸಂಬಂಧಿತವಾಗಿ ದೃಷ್ಟಿ ಆಗ್ತಕ್ಕಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತದೆ. ಶುಕ್ರ ಏನಾದ್ರು ನಿಮಗೆ ಏನು ಕರ್ಮಸ್ಥಾನ ಅಂದ್ರೆ 10ನೇ ಮನೆ ಅಂದ್ರೆ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿ ಇದ್ರೂ ಸಹ ಪರವಾಗಿಲ್ಲ, ನಿಮ್ಮ ಉದ್ಯೋಗ ಚೆನ್ನಾಗಿರಲ್ಲ ನಾರ್ಮಲಿ ಹಂಗಿದ್ರೆ. ಬಟ್ ಆದ್ರೂ ಕೂಡ ನೋಡ್ಲಿಕ್ಕೆ ದೊಡ್ಡ ಹೆಸರಿನ ಏನೋ ಉದ್ಯೋಗವಾಗಿರುತ್ತೆ, ಪದವಿ ಆಗಿರುತ್ತೆ, ಬಟ್ ನಿಮಗೆ ಬರುವ ಸಂಬಳ ತುಂಬಾ ಕಡಿಮೆ ಆಗಿರುತ್ತೆ. ಬಟ್ ದೃಷ್ಟಿ ತುಂಬಾ ಜಾಸ್ತಿ ಇರುತ್ತೆ. ಎಂತ ಕಡೆ ಕೆಲಸ ಮಾಡ್ತೀಯ ನೀನು, ಕೊಡೋ ಸಂಬಳ ಎಷ್ಟು ಅನ್ನುವಂಥದ್ದು ನಿಮಗ್ ಮಾತ್ರ ಗೊತ್ತಿರುತ್ತೆ, ಹೇಳ್ಕೊಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಒಂದಿಷ್ಟು ದೃಷ್ಟಿ ಆಗುತ್ತೆ, ಆ ಇರೋ ಚಿಕ್ಕ ಕೆಲಸದಲ್ಲೂ ಸಮಸ್ಯೆಗಳು ಶುರುವಾಗ್ಬಿಡುತ್ತೆ. ಮೊದ್ಲೇ ಕೆಲಸ ಕಷ್ಟ, ಇರೋ ಕೆಲ್ಸಕ್ಕೂ ಇವ್ರ ದೃಷ್ಟಿ ಯಾಕೆಲ್ಲ ಹಾಳು ಮಾಡ್ತಿದ್ದಾರೆ ಅನ್ನೋ ತರ ನಾನು ಹೇಳ್ತಾರ. ಶುಕ್ರನ ಸ್ಥಾನ ಬಹಳ ಮುಖ್ಯ. ಏನಾದ್ರೂ ಶುಕ್ರ ಲಾಭಾಧಿಪತಿಯಾಗಿ ಲಾಭದಲ್ಲಿದ್ದಾನೆ ಅಂದ್ರೆ, ತುಲಾ ರಾಶಿಯಲ್ಲಿ ಶುಕ್ರ ಇದ್ದಾನೆ ಧನುರಾಶಿಯವರಿಗೆ ಅಂದ್ರೂ ಸಹ ಅಷ್ಟೇ, ನಿಮ್ ಬಿಸ್ನೆಸ್ ವ್ಯಾಪಾರ ನಿಮ್ಗೆ ಏನು ಸ್ವಲ್ಪ ಲಾಭ ಬರ್ತದೋ ಆ ಲಾಭದ ಮೇಲೆ ಎಲ್ಲರದು ಕಣ್ಣಿರು. ಅಲ್ಲ ಸರ್, ನಿಮ್ಗೆಲ್ಲ ಅಷ್ಟಷ್ಟು ಸಿಕ್ಕಿದೆ, ನನ್ಗೆ ಇಷ್ಟು ಸಿಕ್ಕಿದೆ, ನನ್ ಇಷ್ಟ ಚಿಕ್ಕದ್ರ ಮೇಲೆ ನೀವು ಕಣ್ಣು ಹಾಕ್ತಿದ್ದೀರಲ್ಲ ನೀವು, ನಿಮ್ಮ ಹತ್ರ ಇಷ್ಟೆಲ್ಲ ಇದೆ, ನನ್ನ ಹತ್ರ ಇಷ್ಟೇ ಇದೆ, ಇದ್ರ ಮೇಲೆ ನೀವು ಕಣ್ಣಾಕ್ರೆ ಹೆಂಗೆ ಅನ್ನೋ ತರ ಬೇಸರ ಆಗ್ತದೆ. ಸೊ ಶುಕ್ರನ ಸ್ಥಾನ ಬಹಳ ಮುಖ್ಯವಾಗಿದೆ. ಸೊ ಶುಕ್ರ ಪರಮೋಚ್ಚ ಸ್ಥಿತಿಯಲ್ಲಿರ್ಲಿ, ನೀಚ ಸ್ಥಿತಿಯಲ್ಲಿರ್ಲಿ, ಇವಾಗ ಅಕಸ್ಮಾತ್ ಶುಕ್ರ ಚೆನ್ನಾಗಿದ್ದಾನೆ ಅಂದ್ರೆ ಮೀನರಾಶಿಯಲ್ಲಿ ಇದ್ದಾನೆ, ಬಾಲ್ಯದಿಂದಲೇ ಶುರುವಾಗ್ಬಿಡುತ್ತೆ. ನಿಮ್ ಮಗನಿಗೆ ಏನ್ ಬಿಡ್ರಿ, ನಿಮ್ ಮಗ ವಿದ್ಯೆದಲ್ಲಿ ತುಂಬಾ ಚೆನ್ನಾಗಿದ್ದಾನೆ, ಅವನು ವಿದ್ಯೆದಲ್ಲಿ ಚೆನ್ನಾಗಿಲ್ಲ ಅಂದ್ರೆ ಏನ್ ಬಿಡ್ರಿ, ಅವನು ಆಕ್ಟಿಂಗು ಮತ್ತೊಂದು ಡ್ಯಾನ್ಸು ಗಿನ್ಸು ಎಷ್ಟು ಚೆನ್ನಾಗ್ ಮಾಡ್ತಾನ್ರಿ, ಯಾವ್ದೋ ಒಂದ್ರಲ್ಲಿ ಇದ್ರೆ ಸಾಕು, ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿದ್ದಾನೋ ಅದ್ರಲ್ಲ ಯಾವ್ದೋ ಒಂದ್ರಲ್ಲಿ ಇದ್ರೆ ಸಾಕು ಅಂದ್ರೆ ಧನುರಾಶಿಯ ಮಕ್ಕಳಿಂದನೇ ಸ್ಟಾರ್ಟ್ ಆಗ್ಬಿಡುತ್ತೆ ದೃಷ್ಟಿ ಆಗ್ತಕ್ಕಂಥದ್ದು. ಅವ್ರ ತಾಯಿ, ಇವ್ರ ತಾಯಿ, ಇವ್ರು ಯಾರು ನೋಡಿ ಅವ್ರ ಮಕ್ಕಳಿಗೆ, ನಿಮ್ಮ ಧನುರಾಶಿಯ ಮಕ್ಕಳಿಗೆ, ಧನುರಾಶಿಯವ್ರು ಅಂದ್ರೆ ನಿಮ್ ಮಕ್ಕಳು ಧನುರಾಶಿ ಆಗಿದ್ರೆ ಅವ್ರ ಮೇಲೆಲ್ಲ ಹೋಲಿಕೆ ಮಾಡ್ಕೊಂಡು ಅವರೊಂದಿಷ್ಟು ದೃಷ್ಟಿಯನ್ನು ಹಾಕ್ತಾರೆ. ಚೆನ್ನಾಗಿ ಓದ್ತಾ ಇದ್ರು ದೃಷ್ಟಿ ಹಾಕ್ತಾರೆ, ಚೆನ್ನಾಗಿ ಓದ್ತಾ ಇಲ್ಲ ಅಂದ್ರೂ ದೃಷ್ಟಿ ಹಾಕ್ಬಿಡ್ತಾರೆ. ಅಂದ್ರೆ ಬೇರೆ ಯಾವ್ದ್ರೆಲ್ಲ ಚೆನ್ನಾಗಿರ್ತಾನೆ ಅನ್ಬಿಡ್ರಿ, ಬೇರೆ ಯಾವ್ದ್ರ ಚೆನ್ನಾಗಿರ್ತಾಳೆ ಬಿಡ್ರಿ ಹುಡುಗಿ ಅನ್ನೋ ತರ. ಸೊ ಇದೇನಾಗ್ಬಿಡುತ್ತೆ, ಶುಕ್ರನ ಪ್ರಭಾವ. ಶುಕ್ರ ಎಲ್ಲೆಲ್ಲಿ ಹೋಗ್ತಿರ್ತಾನಲ್ಲ, ಶುಕ್ರ ಏನಾದ್ರು ಮೇಷರಾಶಿದ ನಿಮ್ ಜಾತಕದಲ್ಲಿ ಅಂದ್ರೂ ಸಹ ಅಷ್ಟೇನೆ, ನೀವು ಯಾವುದೇ ಕೆಲ್ಸಕ್ಕೆ ಕೈ ಹಾಕ್ಲಿ, ಆ ಕೆಲಸದಲ್ಲಿ ನಿಮ್ಗೆ ಏನೋ ಒಂದ್ ಸ್ವಲ್ಪ ಸಕ್ಸಸ್ ಸಿಕ್ಕಿ ಒಂದ್ ಸ್ವಲ್ಪ ದುಡ್ಡು ಸಿಕ್ಬಿಟ್ರೆ ಸಾಕು, ಒಂದಿಷ್ಟು ದೃಷ್ಟಿ ಆಗತ್ತೆ. ಬಂದಿದೆಲ್ಲ ಅಂದ್ರೆ ತುಂಬಾ ಚೆನ್ನಾಗಿ ವ್ಯಾಪಾರ ಸ್ಟಾರ್ಟ್ ಮಾಡಿದೆ ಸರ್ ಧನುರಾಶಿ, ಇನ್ನೇನು ಎಲ್ಲ ಚೆನ್ನಾಗಿ ಆಗ್ತಾ ಇದೆ, ಆಗುತ್ತೆ ಅನ್ನೋಷ್ಟರಲ್ಲಿ ಎಲ್ಲ ಹಾಳಾಗೋಯ್ತು, ಕೈಗೆ ಬಂದಿದ್ ಬಾಯಿಗೆ ಬರಲ್ಲ, ನೋಡೋ ದೃಷ್ಟಿಗೆ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಇವತ್ತಿಗೂ ಅನ್ಕೊಂಡಿದ್ದಾರೆ. ಬಟ್ ಆಕ್ಚುಲಿ ಅಷ್ಟು ಚೆನ್ನಾಗಿ ಇಲ್ಲ ಅನ್ನೋ ರೀತಿಯಲ್ಲಿ ಬಿಸ್ನೆಸ್. ಧನುರಾಶಿಯವರ ಈ ದೃಷ್ಟಿಗೆ ಏನು ಸರ್ ಏನಾಗ್ಬಿಡುತ್ತೆ, ನಾನೆಲ್ಲ ಹೇಳ್ತಾ ಇರ್ತೀನಿ, ಹೊಟ್ಟೆ ನೋವಿಗೆ ಔಷಧಿ ಇದೆ, ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ. ಸೊ ಅದ್ರಿಂದ ನಿಮ್ಮ ಏಳಿಗೆ ನೋಡಿದ ತಕ್ಷಣ ಹೊಟ್ಟೆ ಕಿಚ್ಚು ಬಂದ್ಬಿಡ್ತದೆ ಎಲ್ಲರಿಗೂ ಸಹ. ಈಗ ಮನುಷ್ಯನ ಬೇಕಾದ್ರೆ ಹಿಂಗ್ ಹಿಡ್ಕೊಂಡ್ಬಿಡ್ಬೋದು, ಮನುಷ್ಯನ ಮನಸ್ಸನ್ನ ಹಿಡ್ಕೊಳಕ್ ಆಗಲ್ವಲ್ಲ, ಅವನ ಮನಸ್ಸು ಏನೋ ಯೋಚನೆ ಮಾಡ್ತಿರ್ತದೆ. ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ, ವೇದಗಳಲ್ಲಿ ಹೇಳಿರ್ತಕ್ಕಂಥದ್ದು. ಕೆಲವರು ಕಣ್ಣು ದೃಷ್ಟಿ ಸರಿ ಇರಲ್ಲ, ನಿನ್ಗೆ ಸಮಸ್ಯೆ ಆಗ್ತದೆ. ಕೆಲವರು ನಿಮ್ ಬಗ್ಗೆ ಮಾತಾಡ್ತಾ ಇರ್ತಾರೆ, ನಿನ್ಗೆ ಸಮಸ್ಯೆ ಆಗ್ತದೆ. ಕೆಲವರು ನಿನ್ ಬಗ್ಗೆನೇ ಯೋಚನೆ ಮಾಡಿ ಹೊಟ್ಟೆ ಹೊರ್ಕೊಳ್ತಾ ಇರ್ತಾರೆ, ನಿಂಗೆ ದೃಷ್ಟಿ ಆಗ್ತದೆ. ಇನ್ನು ಕೆಲವರು ನಿನಗೆ ಮಾಟ ಮಂತ್ರ ಇತ್ಯಾದಿಗಳನ್ನು ಮಾಡಿ ಹಾಕ್ತಾರೆ. ಸೊ ಅದ್ರಿಂದ ಎಲ್ಲ ರೀತಿಯಲ್ಲೂ ಒಂದು ಸುರಕ್ಷತೆ ಅನ್ನುವಂಥದ್ದು ಅವಶ್ಯಕತೆ ಧನುರಾಶಿಯವರಿಗೆ ಇರ್ತದೆ, ಆಯ್ತಲ್ವಾ. ಸೊ ಬೆಳಗ್ಗೆ ಮನೆಯಿಂದ ಹೊರಟಾಗಿಂದ ಹಿಡಿದು ರಾತ್ರಿ ಮನೆಗೆ ಬಂದು ಸೇರೋ ತನಕ ನಿಮಗೆ ದೃಷ್ಟಿ ಆಗ್ತಾನೇ ಇರ್ತದೆ.
ಯಾಕೆ ಅಂತಂದ್ರೆ ಒಂದಿಷ್ಟು ಕಣ್ಗಳು ನಿಮ್ಮನ್ನ ನೋಡ್ತಾ ಇರ್ತಾವಲ್ಲ, ಆ ಕಂಗಳು ಅದರ ಮನಸ್ಸಿಗೆ ತಗೊಂಡೋಗಿ ಮುಟ್ಟಿಸುವಂತ ವಿಚಾರಗಳು, ಮನಸ್ಸಿನಲ್ಲಿ ಉದ್ಭವ ಆಗೋ ವಿಚಾರಗಳು ಏನಿದೆ ನಿಮಗೆ ಗೊತ್ತಿಲ್ಲ. ನೀವು ಅವ್ರನ್ನ ಹಿಡ್ಕೊಳಕ್ಕೂ ಆಗೋದಿಲ್ಲ. ಸರ್ ಹೊಸ ಮೊಬೈಲ್ ತಗೊಂಡೆ ಸರ್, ಬಿದ್ದು ಹೊಡೆದೋಯ್ತು. ಹೊಸ ಕಾರ್ ತಗೊಂಡೆ ಸರ್, ಆಕ್ಸಿಡೆಂಟ್ ಅಥವಾ ಮತ್ತೊಂದಿನ ಸಮಸ್ಯೆ ಆಗೋಯ್ತು. ಹೊಸ ಕಾರ್, ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡಿದ್ರು, ಮೊನ್ನೆ ತಗೊಂಡಿದ್ದೆ ಸರ್, ಒಂದ್ 4 ರೌಂಡ್ ಹೊಡೆಯೋಷ್ಟು ಹಿಂಗಾಗೋಯ್ತು. ಯಾಕೆಂದ್ರೆ ಎಲ್ಲರಿಗೂ ಫೋನ್ ಮಾಡಿ ಫೇಸ್ಬುಕ್ ಅಲ್ಲಿ ಫೋಟೋ ಸಹಿತ ಹಾಕಿದ್ರಲ್ಲಪ್ಪ ನನ್ ಕಾರ್ ತಗೊಂಡೆ ಅಂತ. ಎಲ್ಲರಿಗೂ ದಗ 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 ಅವ್ರದ್ದು ಹೋಗ್ಬಿಟ್ಟಿದೆ. ಅವ್ರ ಹತ್ರ ಫಾರ್ಚುನರ್ ಇರ್ಲಿ, ನೀವ್ 800 ತಗೊಂಡ್ರು ಕೂಡ, ನೀವು ಮಾರುತಿ ಸುಜುಕಿ ಯಾವ್ದೋ ಒಂದ್ ಚಿಕ್ಕ ಗಾಡಿ ತಗೊಂಡ್ರು ಕೂಡ ಹೊಟ್ಟೆ ಹೊರ್ಕೊಳ್ತು. ಅಂದ್ರೆ ನಾನಾಗೇ ಇರ್ಬೇಕು, ನೀನ್ ಕೆಳಗಡೆನೆ ಇರ್ಬೇಕು ಅನ್ನೋ ಒಂದು ಮನಸ್ಥಿತಿ ಜನರಲ್ಲಿ ಇದ್ದಾಗ ನಾವೇನೋ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದ್ರಿಂದ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅನ್ನುವ ಮನಸ್ಥಿತಿ ನಿಮಗಿದೆ, ಎಲ್ಲರಿಗೂ ಇರ್ಬೇಕಲ್ಲ, ಎಲ್ಲರಿಗೂ ಇರಲ್ವಲ್ಲ, ಅದು ಸಮಸ್ಯೆ ಆಗಿರ್ತದೆ. ಸೊ ಅದ್ರಿಂದ ಜಾಬ್ ಮಾಡ್ತಾ ಇದ್ದೀರಾ, ಉದ್ಯೋಗದಲ್ಲಿ ದೃಷ್ಟಿ, ಏನೋ ಒಂದು ಪ್ರಮೋಷನ್ ಸಿಕ್ಬಿಡ್ತು, ನಿಮ್ಗೆ ಏನೋ ಅಪ್ರೂಪದಲ್ಲಿ ಒಂದು ಪ್ರಮೋಷನ್ ಸಿಕ್ತು, ಎಲ್ಲರಿಗೂ ಯಾವಾಗೂ ಸಿಗೋದು, ನಿಮ್ಗೆ ಎಲ್ಲೋ ಅಪ್ರೂವಲ್ ಸಿಕ್ತು, ಅದ್ರ ಮೇಲೆ ಕಣ್ ದೃಷ್ಟಿ ಹಾಕಿದ್ರು, ಸಿಕ್ಕಿದ್ದ ಪ್ರಮೋಷನ್ ದಕ್ಲಿಲ್ಲ ಅನ್ನೋ ತರ ಆ ಒಂದು ಸ್ಥಾನ, ಪ್ರಮೋಟೆಡ್ ಸ್ಥಾನದಲ್ಲಿ ನಿಮ್ಗೆ ಸಮಾಧಾನಕರವಾಗಿ ಕುಳಿತುಕೊಳ್ಳಕ್ಕೂ ಆಗದಿರುವಂತ, ಸಮಾಧಾನವಾಗಿ ಕೆಲಸ ಮಾಡ್ಲಿಕ್ಕೂ ಆಗದೆ ಇರುವಂತಹ ಪರಿಸ್ಥಿತಿ. ನಿಮ್ಗೆ ಏನೇ ಕೆಲಸ ಇಲ್ವಾ, ಕೆಲಸ ಸಿಗ್ತಾ, ದೃಷ್ಟಿ ಆಯ್ತು, ಸಮಸ್ಯೆ ಆಯ್ತು, ಒಂದು ಹೊಸದೇನೋ ಒಂದು ಮೊಬೈಲು, ಕಂಪ್ಯೂಟರ್, ಲ್ಯಾಪ್ಟಾಪ್, ಏನೋ ಒಂದು ಎಲೆಕ್ಟ್ರಾನಿಕ್, ವಾಷಿಂಗ್ ಮಿಷಿನ್ ಅಥವಾ ಏನೋ ಫ್ರಿಡ್ಜ್, ಏನೋ ಒಂದು ತಗೊಂಡ್ರಿ, ಟಿವಿ ಏನೋ ತಗೊಂಡ್ರಿ, ದೃಷ್ಟಿಯಾಗಿ ಅದು ಹಾಳಾಯ್ತು. ಗಾಡಿ ತಗೊಂಡ್ರಿ, ದೃಷ್ಟಿಯಾಗಿ ಹಾಳಾಯ್ತು. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ, ದೃಷ್ಟಿಯಾಗಿ ಹಾಳಾಯ್ತು. ಉದ್ಯೋಗ ದೃಷ್ಟಿಯಾಗಿ ಹಾಳಾಯ್ತು. ಮದುವೆ ಆಗಿರ್ಲಿಲ್ಲ ನೋಡಿ, ಎಷ್ಟೋ ಜನಕ್ಕೆ ಮದುವೆ ಆಗಿರಲಿಲ್ಲ, ಮದುವೆ ಸೆಟ್ ಆಗಿರುತ್ತೆ. ಲೇಟ್ ಆಗಿ ಮದುವೆ ಸೆಟ್ ಆಗ್ಲಿ, ಬೇಗ ಸೆಟ್ ಆಗ್ಲಿ, ಎಷ್ಟು ಬೇಗ ಮದುವೆ ಸೆಟ್ ಆಗೋಯ್ತ್ರಿ, ದೃಷ್ಟಿ ಡಮಾರ್, ಅಲ್ಲಿ ಗಲಾಟೆ ಆಯ್ತು, ಅದೇನೋ ಒಂದ್ ಜಗಳ ಆಗೋಯ್ತು. ಇಷ್ಟೆಲ್ಲ ಆಯ್ತು, ನಿಂಗ್ ಮದುವೆನೇ ಆಗಲ್ಲ ಅನ್ಕೊಂಡೆ, ಇಷ್ಟೆಲ್ಲ ವರ್ಷ ಆಯ್ತು, ಅಂತೂ ಇಂತೂ ಮದುವೆ ಆಗೋಯ್ತಿರಪ್ಪ, ಮದುವೆ ಸೆಟ್ ಆಗೋಯ್ತಾ ಅಂತಾರೆ, ಮುಗಿತ್ ಕಥೆಯಲ್ಲಿ. ಅಪೂರ್ವಕ್ಕೆ ಏನೋ ಅವನು 35 ವರ್ಷಕ್ಕೂ 40 ವರ್ಷಕ್ಕೂ ಮದುವೆ ಆಗ್ತಿತ್ತು, ಅದನ್ನು ಹಾಳು ಮಾಡಿ ಬೆಂಕಿಕ್ಕಿದ್ರು ಅನ್ನೋ ತರ. ಸೊ ಈಗ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ದೃಷ್ಟಿ, ವಿವಾಹಿತರಿಗೆ, ಮದುವೆ ಆದವರಿಗೆ ಏನು ಈಡು ಜೋಡಿ ಸೂಪರ್ ಆಗಿ ಒಂದ್ ತಿಂಗಳು ತುಂಬಾ, ಒಂದ್ ವಾರನೋ ಒಂದ್ 15 ದಿವಸ ತುಂಬಾ ಚೆನ್ನಾಗಿ ಖುಷಿಯಾಗಿರ್ತೀರ, ಎಲ್ಲರ ದೃಷ್ಟಿ ಬೀಳ್ತಿದೆ, ಮತ್ತೆ ಪುನಃ ಜಗಳ, ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆ ಜಗಳ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಮನೆಗೆ ಹೋಗಕ್ಕಂತೂ ಮನಸ್ಸೇ ಬರಲ್ಲ, ಈ ತರ ಟೆನ್ಷನ್ ಆಗ್ಬಿಡುತ್ತೆ. ಯಾಕೆ? ಆ ದೃಷ್ಟಿ ಆ ತರ ಕೆಲಸ ಮಾಡಲ್ಲ. ಸೊ ದೃಷ್ಟಿಗೆ ತುಂಬಾ ಕಲ್ಲು ಕೂಡ ಒಡೆದು ಪುಡಿ ಮಾಡುವ ಶಕ್ತಿ ದೃಷ್ಟಿಗಿದೆ. ಸೊ ಅಷ್ಟು ತುಂಬಾ ಏನೋ ದೃಷ್ಟಿಗೆ ಶಕ್ತಿ ಇರ್ತದೆ. ಸೊ ಅದ್ರಿಂದ ನಮ್ಮ ಪ್ರತಿಯೊಬ್ಬರಿಗೂ ಹೇಳ್ತಕ್ಕಂಥದ್ದು, ದೃಷ್ಟಿ ಅನ್ನುವಂಥದ್ದನ್ನ ನೀವು ತಕ್ಕೋಬೇಕು. ಅದು ಎಲ್ಲಿ ಬೇಕಾರಾಗಿಲ್ಲ, ನಿಮ್ಮ ಆರೋಗ್ಯದಿಂದ ಹಿಡಿದು, ವ್ಯಾಪಾರ ಉದ್ಯೋಗ ವ್ಯವಹಾರ ಸಂಬಂಧಿಗಳಿಂದ ಹಿಡಿದು, ನಿಮ್ಮ ಈ ವ್ಯವಹಾರ ಏನು, ನಿಮ್ಮ ಕೋರ್ಟು ಕಚೇರಿ ಸಮಸ್ಯೆಯಿಂದ ಹಿಡಿದು, ಏನೇ ಸಮಸ್ಯೆ ಆಗಿಲ್ಲ, ದೃಷ್ಟಿಯಿಂದ ಏನ್ ಸಮಸ್ಯೆ ಆಗುತ್ತೆ, ಫಸ್ಟ್ ಆ ದೃಷ್ಟಿಯಿಂದ ತಕ್ಕೊಳ್ಬೇಕಾಗುತ್ತೆ. ನಾನು ಮೊದ್ಲೇ ಹೇಳ್ಬಿಡ್ತೇನೆ, ದೃಷ್ಟಿಯನ್ನ ಪೂರ್ಣ ನಿವಾರಣೆ ಮಾಡಕ್ಕಾಗಲ್ಲ, ಇಟ್ ಕೆನಾಟ್ ಬಿ ಎರಾಡಿಕೇಟೆಡ್, ಅದನ್ನ ಸಂಪೂರ್ಣ ನಿವಾರಣೆ ಮಾಡಕ್ಕಾಗಲ್ಲ. ಸೊ ಅದು ದುಷ್ಪ್ರಮಾಣವನ್ನು ಕಡಿಮೆ ಮಾಡ್ತಾ ಇರ್ಬೇಕು, ಮತ್ತೆ ಆಗ್ತಾ ಇರ್ತದೆ, ಮತ್ತೆ ಕಡಿಮೆ ಮಾಡ್ತಾ ಇರ್ಬೇಕು, ಮತ್ತೆ ಅದೇನ್ರಿ ಅದನ್ನ ಅದೇ ಕೆಲಸ ನಮ್ಗೆ ಅಂದ್ರೆ 3 ಹೊತ್ತು ತಿಂತೀರಲ್ವಾ? ಸೊ ಬೆಳಗ್ಗೆ ತಿಂತೀರಾ, ಮಧ್ಯಾಹ್ನಕ್ಕೆ ಹಸುವಾಗುತ್ತೆ, ಮಧ್ಯಾಹ್ನ ಊಟ ಮಾಡ್ತೀರಾ, ಸಾಯಂಕಾಲಕ್ಕೂ ರಾತ್ರಿಗೂ ಹಸುವಾಗುತ್ತೆ, ರಾತ್ರಿ ತಿನ್ಕೊಂಬಲ್ ಕೇಳ್ತೀರಾ, ಬೆಳಗ್ಗೆ ಎದ್ದು ಹಸುವಾಗುತ್ತೆ. ಸೊ ಹಸುವು ಅನ್ನುವಂಥದ್ದು ಹೆಂಗಾಗ್ತಾ ಇರುತ್ತೋ ಹಂಗೆ ಮತ್ತೆ ಪುನಃ ದೃಷ್ಟಿ ಅನ್ನೋದು ಆಗ್ತಾ ಇರ್ತದೆ. ಸೊ ಆಯಾ ಕಾಲಕ್ಕೆ ಆ ದೃಷ್ಟಿಯನ್ನು ತೆಗೆದು ಹಾಕ್ತಾ ಇರ್ಬೇಕು. ಹೊಸ ದೃಷ್ಟಿ ಆಗ್ತದೆ, ಬಟ್ ಆದಷ್ಟು ಅದನ್ನ ತಡೀಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಏನಾದ್ರು ಒಂದು ತಡೆಯುವ ಒಂದು ಶಕ್ತಿ ಬೇಕಾಗ್ತದೆ ಆ ದೃಷ್ಟಿಯನ್ನು ತಡೀಲಿಕ್ಕೆ. ಸಾಕು, ಬರಬೇಡ ನಿನ್ ದೃಷ್ಟಿ, ಇಲ್ಲಿ ನಾನಿದ್ದೀನಿ, ಬರಬೇಡ, ಇವ್ರಿಗೆ ದೃಷ್ಟಿ ಹಾಕ್ಬೇಡ ಅನ್ನೋ ತರ ಒಂದು ರಕ್ಷಾ ಕವಚ, ದೃಷ್ಟಿ ದೋಷ ಪರಿಹಾರಕ್ಕೆ ನಿಮಗೆ ಬೇಕಾಗ್ತದೆ. ಇಲ್ಲಿ ನಾನು ನಿಮ್ಗೆ ದೃಷ್ಟಿ ಆಗ್ಲಿಕ್ಕೆ ಇದು ಕಾರಣಗಳಾಗ್ತದೆ. ಶುಕ್ರನ ಒಂದು ಸ್ಥಾನಾದಿಗಳೆಲ್ಲ ಕಾರಣವಾಗುತ್ತದೆ. ನಿಮ್ಮ ಇನ್ನೂ ಒಂದು ಹೇಳ್ತೇನೆ, ನಿಮ್ಮ ಗುಣ ಸ್ವಭಾವಗಳು ಕೆಲವು ವಿಷಯ, ಧನುರಾಶಿಯವರ ಗುಣ ಸ್ವಭಾವಗಳು, ನೀವೊಂಥರ ಹೋಗೋರ್ ಬರೋಲ್ಲ ತರ ಮೇಲೆ ಹೊಡ್ಕೊಂಡು ಹೋಗ್ತಾರೆ ನಿಮ್ಗೆ ಅನ್ನೋ ತರ, ನನ್ಗೆ ಯಾಕೆ ಹೊಡೆದ್ರಿ ನೀವು ಅನ್ನೋ ತರ ಆಗ್ಬಿಡುತ್ತೆ ನಿಮ್ ಪರಿಸ್ಥಿತಿ. ಅಂದ್ರೆ ನಿಮ್ಗೊಂಥರ ಅವ್ರಿಗೆ ಇವ್ರು ಏನು ರಿಯಾಕ್ಟ್ ಮಾಡಲ್ಲ, ಏನ್ ಬೇಕಾದ್ರೂ ಮಾಡ್ಕೋಬಹುದು, ನಾವ್ ಏನಂದ್ರೆ ಇವ್ರು ಏನು ಅನ್ನಲ್ಲ, ಎಲ್ಲರ ಕಣ್ಣು ನಿಮ್ ಮೇಲೆ ಇರ್ತದೆ. ಇದಂದ್ರ ಪಾಪದ ಪ್ರಾಣಿ ಅಂತ ಬಿಟ್ಟರೆ ಬೇಜಾರಿಲ್ಲ, ಪಾಪದ ಪ್ರಾಣಿ ಅಂತ ಬಂದು ತೊಂದರೆ ಕೊಡ್ತಾ ಇರೋದು, ಅದು ಸಮಸ್ಯೆ. ಸೊ ಇದೇನಾಗುತ್ತೆ, ಹಿಂಗೆ ಕಂಟಿನ್ಯೂ ಆಗೋದ್ರಿಂದಾಗಿ ಬಹಳ ಪ್ರಮುಖವಾಗಿ ನೀವ್ ಏನ್ ಮಾಡ್ಬೇಕು, ದೃಷ್ಟಿಯನ್ನ ನಿವಾರಣೆ ಮಾಡ್ಕೊಳ್ಬೇಕು. ದೃಷ್ಟಿಯನ್ನ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ಹೆಂಗೆ, ಕಾಲಕ್ಕೆ ದೃಷ್ಟಿಯನ್ನು ನಿವಾರಣೆ ಮಾಡ್ಕೊಳ್ಬೇಕು. ಈ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಒಂದು ವಿಡಿಯೋದ ಒಂದು ಲಿಂಕ್ ಕೊಟ್ಟಿರ್ತೇನೆ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ, ಅದರಲ್ಲಿ ಮಂತ್ರ ಬರ್ತದೆ. ಆ ಮಂತ್ರವನ್ನು ಡೈಲಿ ರಾತ್ರಿ ಮಲಗುವ ಮುನ್ನ, ಕೈಕಾಲು ತೊಳ್ಕೊಂಡ್ಬಂದು ಮಲಗುವ ಮುನ್ನ ಅದನ್ನು ಒಂದು 9 ಬಾರಿ ಕೇಳಿಸ್ಕೊಂಡು ಆಮೇಲೆ ಮಲ್ಕೊಳ್ಳಿ. ತುಂಬಾ ಪವರ್ಫುಲ್ ಆಗಿರ್ತದೆ. ಅವತ್ತಿನ ದೃಷ್ಟಿಯನ್ನು ತೆಗಿಲಿಕ್ಕೆ ಅದು ತುಂಬಾ ಹೆಲ್ಪ್ಫುಲ್, ತುಂಬಾ ಸಹಾಯ ಮಾಡ್ತದೆ ದೃಷ್ಟಿ ತೆಗಿಲಿಕ್ಕೆ. ಅದನ್ನ ಅಲ್ಲದೆ ಇದ್ರೆ ಒಂದು 3 ದ್ರವ್ಯಗಳು, ಈ ಹುಣ್ಣಿಮೆ, ಅಮಾವಾಸ್ಯೆ, ಅಷ್ಟಮಿ, ಷಷ್ಠಿ ಈ ತರ ತಿಥಿಗಳಲ್ಲಿ, ಅಥವಾ ಧನುರ್ರಾಶಿಯವರು ಶುಕ್ರವಾರದ ದಿವಸ ಒಂದು 3 ದ್ರವ್ಯಗಳು, ಬಿಳಿ ಸಾಸಿವೆ, ಕರಿ ಸಾಸಿವೆ, ಕಲ್ಲುಪ್ಪು, ಇದು 3ನ್ನ ಯಾರು ಬೇರೆಯವರು, ನಿಮ್ಮ ಹೊರತುಪಡಿಸಿ ಬೇರೆಯವರು ಅದನ್ನ ಅಂಗೈಯಲ್ಲಿ 3ನ್ನು ಸೇರಿಸ್ಕೊಂಡು ನಿಮ್ಗೆ ನಿವಾಳಿಸಿ ಒಂದು ಉರಿಯುವ ಬೆಂಕಿ ಕೆಂಡಕ್ಕೆ ಹಾಕಿದ್ರು ಸಹ ನಿಮಗೆ ಅದು ಚಟ ಉರಿದು ನಿಮ್ಮ ದೃಷ್ಟಿ ದೋಷಗಳ ಪರಿಹಾರ. ಕುಂಕುಮದ ನೀರು ಮಾಡ್ಕೊಂಡು ಹಾನ ಅಂತಾರೆ ನಮ್ಮ ಊರ್ ಕಡೆ ಎಲ್ಲ, ಉತ್ತರ ಕನ್ನಡ ಜಿಲ್ಲೆ ಕಡೆ ಎಲ್ಲ, ಅಂದ್ರೆ ಕುಂಕುಮದ ನೀರು
ನೀರನ್ನು ಮಾಡ್ಕೊಂಡು ಒಂದು ಪ್ಲೇಟ್ ಅಲ್ಲಿ ಕುಂಕುಮ ನೀರು ಹಾಕೊಂಡು ನಿಮಗೆ ಹಿಂಗೆ ದೃಷ್ಟಿ ತೆಗೆದು ಹೊರಗಡೆ ಏನೋ ಹೊರಗಡೆ ಹಾಕ್ತಕ್ಕಂಥದ್ದು ಶುಕ್ರವಾರದ ದಿವಸ ಅಥವಾ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಈ ತರದ ದಿನಗಳಲ್ಲಿ ಮಾಡ್ತಕ್ಕಂಥದ್ದು ಬಹಳ ಪವರ್ಫುಲ್ ಆಗಿರ್ತದೆ ಧನುರಾಶಿಯವರ ಒಂದು ದೃಷ್ಟಿ ದೋಷ ಪರಿಹಾರಕ್ಕೆ. ಅದನ್ನು ಹೊರತುಪಡಿಸಿ ಲಿಂಬೆ ಹಣ್ಣು ಸುಲಿದು ಬಿಸಾಕೋದಿರ್ಬೋದು, ತೆಂಗಿನಕಾಯಿ ಸುಲಿದು ಬಿಸಾಕೋದಿರ್ಬೋದು, ಕುಂಬಳಕಾಯಿ ತೆಗೆದು ಹೊಡೆದಾಕೋದಿರ್ಬೋದು, ಇದೆಲ್ಲದೂ ಸಹ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ನಿಮ್ಮ ದೃಷ್ಟಿ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಇನ್ನು ಬಹಳ ಪ್ರಮುಖವಾಗಿ ಕೆಟ್ಟ ಕನಸು, ದುಸ್ವಪ್ನಗಳು ಅಂತ. ಈ ಕೆಟ್ಟ ಕನಸುಗಳು ಯಾಕೆ ಬೀಳುತ್ತೆ ಧನುರಾಶಿಯವರಿಗೆ, ಹಾಗೂ ಎಲ್ಲಿ ಯಾವ ರೀತಿಯಲ್ಲಿ ಪರಿಹಾರ ಏನು ಅನ್ನುವಂಥದ್ದು ಸಹ ತಿಳಿಸ್ತಾರೆ. ಸೊ ನೋಡಿ, ನೀವು ಧನುರಾಶಿಯ ಉದ್ಯೋಗಿಗಳಾಗಿರ್ಲಿ, ಬಿಸ್ನೆಸ್ ಮಾಡೋರಾಗಿರ್ಲಿ, ಹೌಸ್ ವೈಫ್ ಮನೇಲೇ ಇರ್ತಕ್ಕಂಥವ್ರಾಗಿರ್ಲಿ, ಯಾರೇ ಆಗಿರ್ಲಿ, ನೀವು ಬೆಳಗ್ಗೆ ಎದ್ದು ಹೊರಗಡೆ ಹೋಗದೆ 24 ತಾಸು ಮನೇಲೆ ಕುತ್ಕೊಂಡಿರಕ್ಕಾಗಲ್ಲ, ಹೊರಗೆ ಹೋಗ್ತೀರಾ. ಈ ಹೊರಗೆ ಹೋಗಿ ವಾಪಸ್ ಮನೆಗೆ ಬರ್ಬೇಕಾದ್ರೆ ನೀವು ಏನಕ್ಕೆ ಹೊರಗೆ ಹೋಗಿದ್ರು ಅದಷ್ಟನ್ನೇ ತಗೊಂಡ್ ಮನೆಗೆ ವಾಪಸ್ ಬಂದಿರಲ್ಲ. ನೀವು ಬೇಡದದ್ದು ಒಂದಿಷ್ಟು ತಗೊಂಡ್ ಬಂದಿರ್ತೀರ. ಇರ್ತಲ್ಲ ಏನೋ ಬೈ 1 get 2 free, get 3 free ಇದ್ದಂಗೆ, ಬೈ 1 get 1 free ಇತ್ಯಾದಿಗಳೆಲ್ಲ ಇದ್ದಂಗೆ, ನೀವ್ ಏನೋ ಕೆಲ್ಸಕ್ಕೆ ಹೋಗಿವಾಗ ಉದ್ಯೋಗಕ್ಕೆ ಅಂತ ಹೋಗಿರ್ತೀರ, ಉದ್ಯೋಗ ಆಯ್ತು ಅಂತ ಸಂಜೆ ವಾಪಸ್ ಮನೆಗೆ ಬರ್ತೀರಾ ರಾತ್ರಿ. ಬಿಸ್ನೆಸ್ಗೆ ಅಂತ ಹೋಗಿರ್ತೀರ, ರಾತ್ರಿ ಅಂಗಡಿ ಬಾಗ್ಲ ಹಾಕೊಂಡು ಮತ್ತೆ ವಾಪಸ್ ಮನೆ. ಹಿಂಗ್ ಹೋಗಿ ಬರುವಂತದ್ದು ಏನಿದೆಯಲ್ಲ, ಹೋಗ್ಬೇಕಾದ್ರೆ ಮಾಮೂಲಾಗಿ ಹೋಗ್ತೀರಾ, ಬರ್ಬೇಕಾದ್ರೆ ಮಾಮೂಲಾಗಿ ಆಕ್ಚುಲಿ ಬರಲ್ಲ ನೀವು. ಅದಕ್ಕೆ ಯಾರೇ ಹೊರಗೋದವರು ವಾಪಸ್ ಒಳಗ್ ಬರೋಕಿನ್ನ ಮುಂಚೆ ನಮ್ಮಲ್ಲಿ ಮೊದಲಿಂದಲೂ ಇದ್ದಂತಹ ಪದ್ಧತಿ ಅಂದ್ರೆ ಕಾಲ್ ತೊಳ್ಕೊಂಡು ಒಳಗಡೆ ಬಾ ಅಂತ ಹೇಳ್ತಿದ್ರು. ಸೊ ಈ ಕಾಲು ತೊಳೆದುಕೊಂಡು ಒಳಗಡೆ ಬರತಕ್ಕಂಥದ್ದು ಏನಿದೆಯಲ್ಲ, ಈಗ ಅದು ಪದ್ಧತಿನೇ ಇಲ್ದಂಗ ಆಗ್ತದೆ. ಯಾಕಂದ್ರೆ ಎಲ್ಲರೂ ಟ್ರಿಬಲ್ ಬೆಡ್ರೂಮ್ ಹೌಸ್ ಇಂದ ಡಬಲ್ ಬಂದು ಸಿಂಗಲ್ ಬೆಡ್ರೂಮ್ ಹೌಸ್ ಬಂದು ಓಪನ್ ಕಿಚನ್ ಆಗಿ ಈಗ ಬರೀ ಒಂದೊಂದು ರೂಮ್ ಅಲ್ಲಿ ಜನ ಉಳ್ಕೊಳ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ಹೀಗಿರುವಾಗ ಹೇಗೆ ಇದರ ಬಗ್ಗೆ ಏನು ಅನ್ನುವಂಥದ್ದು ನೋಡ್ಕೊಳ್ಬೇಕಲ್ಲ, ಯಾಕೆ ಹೀಗೆ, ಅದಕ್ಕೇನು ಪರಿಹಾರ, ಇದೆಲ್ಲ ಬಹಳ ಮುಖ್ಯವಾಗಿರುತ್ತೆ. ಸೊ ಆದ್ರಿಂದ ನಾನು ಪ್ರತಿಯೊಬ್ಬರಿಗೆ ಹೇಳುವಂತದ್ದು, ಹೊರಗಿಂದ ಏನಾದ್ರು ಬಂದ್ರ ಹಂಗೆ ಮನೆ ಒಳಗಡೆ ಬರ್ಬೇಕಾದ ಪರಿಸ್ಥಿತಿ ಇದ್ರೂ ಪರವಾಗಿಲ್ಲ, ನೀವು ಕಾಲ್ ತೊಳ್ಕೊಳ್ಳಿ. ಮನೆ ಒಳಗ್ ಬಂದ್ಮೇಲಾದ್ರೂ ಸಹ ಒಂದ್ ಕಾಲ್ ತೊಳ್ಕೊಬೇಕು, ಅಥವಾ ರಾತ್ರಿ ಮಲಗೋ ಮುನ್ನನಾರು ಕಾಲ್ ತೊಳ್ಕೊಂಡು, ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರುವಂತ ಮಂತ್ರವನ್ನು 9 ಬಾರಿ ಕೇಳಿಸ್ಕೊಂಡು ಮಲ್ಕೊಂಡ್ರೆ ಸ್ವಲ್ಪ. ಯಾಕೆಂದ್ರೆ ಹೊರಗಿಂದ ಬಂದ ತಕ್ಷಣ ಏನಾಗ್ಬಿಡುತ್ತೆ ಅಂತ ಹೇಳ್ಬೋದು, ನೀವು ಹೊರಗೋದಾಗ ಒಂದು 3 ರಸ್ತೆ ಸೇರೋ ಜಾಗವನ್ನು ದಾಟಿರ್ತೀರ. ಸೊ ಎಲ್ಲೂ ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ನಿಮ್ ಮನೆ ಹೊರಗೆ ಬಂದಂತ ರೋಡ್ ಮುಂದೋಗಿ ಮತ್ತೊಂದು ರೋಡಿಗೆ ಜಾಯಿನ್ ಆಗ್ಲೇಬೇಕಾಗ್ತದೆ. ಸೊ ಅದನ್ನ ನೀವು ಪಾಸ್ ಆಗಿರ್ತೀರ ಅಂದ್ರೆ 3 ರಸ್ತೆ ಸೇರೋ ಜಾಗ ಪಾಸ್ ಆದ್ರಿ ಅಂತ. 3 ರಸ್ತೆ ಸೇರೋ ಜಾಗ ಅಂದ್ರೆ ಸಾಕು, ಯಾರೋ ಒಬ್ಬ ಕೋಳಿ ಮುಟ್ಟ ಹೊಸಾಕಿರ್ತಾನೆ, ಒಬ್ಬ ಲಿಂಬೆಣ್ಣೆ ಹಾಕಿರ್ತಾನೆ, ಒಬ್ಬ ಏನೋ ಅಂತ ಬಂದ್ ಅಲ್ಲಿ ಬಿಟ್ಟಿರ್ತಾನೆ. ಅಂದ್ರೆ ಯಾವ ನೆಗೆಟಿವ್ ಎನರ್ಜೀಸ್ ಯಾವ ಮೂಲಕವ ತೆಗಿತಿರೋ ತಗೊಂಡ್ 3 ರಸ್ತೆ ಜಾಗದಲ್ಲಿ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಸೊ ಆ ರಸ್ತೆನ ನೀವು ಕ್ರಾಸ್ ಮಾಡಿದಾಗ ಏನಾಗುತ್ತೆ, ಒಂದಿಷ್ಟು ನೆಗೆಟಿವ್ ಎನರ್ಜೀಸ್ ನೀವು ಹಿಡ್ಕೊಳ್ಳುತ್ತೆ, ಆಯ್ತಲ್ವಾ. ಸೊ ಕೆಲವರು ಕಣ್ಣಲ್ಲಿ ನೋಡಿ ಲಿಂಬೆ ದಾಟ್ಬಿಟ್ಟೆ ಅನ್ನೋ, ಅಥವಾ ಮತ್ತೊಂದೇನೋ ಹಾಕಿದ್ರು ಅಲ್ಲಿ ದಾಟದೆ ಅನ್ನುವಂಥವ್ರು ಕೆಲವರು ಇದ್ರೆ, ಕೆಲವರು ಗೊತ್ತಿಲ್ಲದೆ ದಾಟ್ ಬಂದ. ಕೆಲವು ಸಲ ಏನಾಗುತ್ತೆ, ನೀವು ಹೋಗ್ಬೇಕಾದ್ರೆ ಹಾಸ್ಪಿಟಲ್ ದಾಟಿ ಹೋಗ್ತೀರಾ, ಅಥವಾ ಸ್ಮಶಾನ ದಾಟಿ ಹೋಗ್ತೀರಾ, ಸ್ಮಶಾನದ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇರ್ತದೆ, ಅಲ್ಲೇ ನಿಂತಿರ್ತೀರಾ, ಅಥವಾ ಅದನ್ನ ದಾಟಿ ಬರ್ತೀರಾ. ಸೊ ಇದೇನಾಗ್ಬಿಡುತ್ತೆ, ಇದನ್ನೆಲ್ಲ ಅವಾಯ್ಡ್ ಮಾಡಕ್ ಆಗಲ್ಲ ಯಾವ್ದು ಸಹ. ಕೆಲವಿಷ್ಟು ನೆಗೆಟಿವ್ ಎನರ್ಜೀಸ್ ಎಲ್ಲಿರುತ್ತೆ ಅಂತ ಗೊತ್ತಿಲ್ಲ. ಬಸ್ ಅಲ್ಲಿ ಹೋಗ್ತಿರ್ತೀರಾ, ಯಾರ್ಯಾರಿಗೆ ಏನೇನ್ ನೆಗೆಟಿವ್ ಎನರ್ಜಿ ಇತ್ತು, ಯಾರ್ಯಾರು ಎಲ್ಲಿಂದ ಬಂದಿದ್ರು ನಿಮ್ಗೆ ಏನೋ ಗೊತ್ತಿಲ್ಲ. ನೀವು ಹೋಗಿ ಒಂದ್ 10 ಜನರ ಜೊತೆಗೆ ಹೋಗಿ ಇಲ್ಲಿ ಬಂದಾಗ ಈ ಆರಾ ಎಕ್ಸ್ಚೇಂಜ್ ಗಳ, ಅಂದ್ರೆ ಈ ಸೂಕ್ಷ್ಮ ಶರೀರ ಇರುತ್ತೆ ನಮ್ಮ ಚರ್ಮದ ಮೇಲೆ, ಇನ್ನೂ ಸೂಕ್ಷ್ಮ ಶರೀರ ಅಂತ ಇರುತ್ತೆ. ತುಂಬಾ ಡಿಸ್ಟರ್ಬ್ ಆಗಿರ್ತಕ್ಕಂಥವ್ರು, ಎಲ್ಲರಿಗೂ ಅಲ್ಲ, ಯಾರು ತುಂಬಾ ಡಿಸ್ಟರ್ಬ್ಡ್ ಆಗಿರ್ತಾರಲ್ಲ, ಅಂದ್ರೆ ಆರಾ ತುಂಬಾ ಡಿಸ್ಟರ್ಬ್ ಆಗಿರುತ್ತಲ್ಲ, ಅವರ ಸೂಕ್ಷ್ಮ ಶರೀರ ತುಂಬಾ ಡಿಸ್ಟರ್ಬ್ ಆಗಿತ್ತು ಅಂತಂದ್ರೆ ಅವ್ರಿಗೆ ಬೇಗ ನೆಗೆಟಿವ್ ಎನರ್ಜೀಸ್ ಇರ್ತಾರೆ. ಸೊ ಅದಕ್ಕೆ ನಮ್ಮಲ್ಲಿ ಈ ಪೀರಿಯಡ್ಸ್ ಆದಾಗ ಹೊರಗಡೆ ಎಲ್ಲ ಓಡಾಡ್ಬೇಡಿ ಅಂತ ಹೇಳುವಂತ ಪದ್ಧತಿ ಮೊದ್ಲಿಂದ. ಅದನ್ನ ಆಮೇಲೆ ಬೇರೆ ಒಂದು ಅರ್ಥ ಕೊಟ್ಟದನ್ನ ತೆಗೆದಿಟ್ರು. ಆದ್ರೂ ಸಹ ನಾರ್ಮಲ್ ಆಗಿ ಈಗ ಪೀರಿಯಡ್ಸ್ ಆಗಿದ್ದಾಗ ಕೂಡ ಜಾಬ್ಗೆ ಹೋಗ್ತಾರೆ, ಮತ್ತೊಂದ್ ಕಡೆ ಹೋಗ್ತಾರೆ, ಎಲ್ಲ ಕಡೆ ಓಡಾಡ್ತಿರ್ತಾರೆ ಹೆಣ್ಣು ಮಕ್ಕಳು. ಸೊ ಹೊರಗಡೆ ನೆಗೆಟಿವ್ ಎನರ್ಜೀಸ್ ಬೇಗ ಅವ್ರು ಅಬ್ಸರ್ವ್ ಮಾಡ್ಕೊಳ್ಳುವ ಸಾಧ್ಯತೆ ನಾನು ಹೇಳೋದು ಜಾಸ್ತಿ ಇರ್ತದೆ. ಅದೇ ತರ ಗಂಡಸರಿಗೂ ಬಂತು, ಗಂಡಸರು ಸಹ ಅಷ್ಟೇನೆ, ಎಲ್ಲ ಅವರ ಆರಾ ಡೌನ್ ಆಗಿರುತ್ತೆ. ಅವರೆಲ್ಲ ಹೊರ ಕಡೆ ಓಡಾಡಿದಾಗ ಒಂದಿಷ್ಟು ನೆಗೆಟಿವ್ ಎನರ್ಜೀಸ್ ತುಂಬಾ ಹಿಡ್ಕೊಳ್ತಾರೆ. ಸೊ ಅದು ಹೋದಾಗ ಹೋಗ್ಲಿ, ಮನೇಲಿ ಕಾಲು ತೊಳ್ಕೊಂಡು ಮನೆ ಒಳಗೆ ಹೋಗ್ತಾರ, ಅದು ಇಲ್ಲ, ಮನೆ ಒಳಗಡೆ ಹಂಗೆ ಹೋಗ್ಬೇಕು. ಯಾಕಂದ್ರೆ ಮನೆ ಹೊರಗೆ ಕಾಲು ತೊಳೆದುಕೊಳ್ಳುವ ಅವಕಾಶವೇ ಇರೋದಿಲ್ಲ ಈಗಿನ ಕಾಲದಲ್ಲಿ. ಸೊ ಇದ್ದಿದ್ರೆ ತುಂಬಾ ಒಳ್ಳೇದಾಗಿತ್ತು. ಹಾಗೂ ಒಳಗ್ ಹೋದ್ಮೇಲೆ ಆದ್ರೂ ಕಾಲು ತೊಳ್ಕೊಳ್ತಾರ, ಇಲ್ಲ ಊಟ ಮಾಡ್ತಾರೆ, ತಿಂಡಿ ತಿಂತಾರೆ, ಎಲ್ಲ ಮಾತಾಡ್ಕೊಳ್ತಾರೆ, ಟಿವಿ ನೋಡ್ತಾರೆ, ಮಲ್ಕೊಂಡ್ಬಿಡ್ತಾರೆ. ಸೊ ಏನಾಗುತ್ತೆ, ಮಲಗಿದಾಗ ಅದೆಲ್ಲ ನೆಗೆಟಿವ್ ಎನರ್ಜೀಸ್ ಬಂದು ಒಳ್ಳೆ ಕುತ್ತಿಗೆ ಹೆಚ್ಚಿದಂಗೆ, ಎದೆ ಮೇಲೆ ಕುಂತಂಗೆ, ಒಂಥರ ಎದೆ ಮೇಲೆ ಕುಂತಂಗಾಯ್ತು, ಉಸಿರು ಕಟ್ಟದಂಗಾಯ್ತು, ಕೆಟ್ಟ ಸ್ವಪ್ನ ಬಿತ್ತು, ಹೆದರಿಕೆ ಆಯ್ತು, ಭಯ ಆಯ್ತು, ಈ ತರ ಒಂದಿಷ್ಟು ನೆಗೆಟಿವ್ ಎನರ್ಜೀಸ್. ಅದಲ್ದೇನೆ ಇನ್ನೂ ಬೇರೆ ಬೇರೆ ಕಾರಣ ಇರುತ್ತೆ. ಈ ಹೊರಗಡೆಯಿಂದ ಬರ್ದಿದ್ದು ಅಲ್ದೇ ಇದ್ರು ಸಹ, ಹೊರಗಡೆಯಿಂದ ನೀವು ಕ್ಲೀನ್ ಆಗೇ ಬಂದ್ರಿ ಅನ್ಕೊಂಡ್ರು, ಯಾವ ಮನೆಯಲ್ಲಿ ನೀವು ವಾಸ ಮಾಡ್ತಿರೋ ಆ ಮನೆಯಲ್ಲಿ ಸಿಕ್ಕಾಪಟ್ಟೆ ವಾಸ್ತು ದೋಷ ಇದೆ ಅಂತ ಆದ್ರೂ ಕೂಡ ನಿಮ್ಗೆ ಅದು ಬೇಕಾದ್ರೆ ಬಾಡಿಗೆ ಮನೆ ಆಗಿರ್ಲಿ, ಸ್ವಂತ ಮನೆ ಆಗಿರ್ಲಿ, ಲೀಸ್ ಮನೆ ಆಗಿರ್ಲಿ, ಕ್ವಾರ್ಟರ್ಸ್ ಅಂತ ನೀವು ಕೆಲಸ ಮಾಡೋ ಕಡೆ ವತಿಯಿಂದ ನಿಮಗೆ ಕೊಟ್ಟಿದ್ದಾಗಿರ್ಲಿ, ಏನ್ ಬೇಕಾದ್ರೆ ಅದು ನಿಮಗೆ ಒಂದಿಷ್ಟು ನೆಗೆಟಿವಿಟಿ ಅಥವಾ ಕೆಟ್ಟ ಕನಸು ಬೀಳುವಂತೆ ಪ್ರಚೋದನೆ ಬೀಳ್ದಾಗ ನೀವು ನೆಗೆಟಿವ್ ಆ ಒಂದು ಮನೆಯಲ್ಲಿ, ವಾಸ್ತು ಸರಿ ಇಲ್ಲದ ಮನೆಯಲ್ಲಿದ್ದಾಗ್ಲೂ ಹಂಗಾಗತ್ತೆ. ಸೊ ಇದೆರಡಕ್ಕೂ ಪರಿಹಾರ ಬೇಕು ಅಂತಂದಾಗ ವಾಸ್ತು ಪರಿಹಾರ, ವಾಸ್ತು ಶಾಂತಿ ಹೋಮದಿಂದ ಆಗತ್ತೆ. ಅದು ಆ ವಿಶೇಷವಾದಂತಹ ಪರಿಹಾರಗಳನ್ನ ಈಗ ಎಂಡಲ್ಲಿ ಹೇಳ್ತೇನೆ, ನಾನು ಮುಂದೆ ಹೇಳ್ತೇನೆ. ಅದನ್ನ ರೀತಿಯಲ್ಲಿ ನೀವು ಪರಿಹಾರ ಮಾಡ್ಕೊಂಡ್ರು ಆಗತ್ತೆ.
ಇಲ್ಲ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಏನ್ ಮಂತ್ರ ಲಿಂಕ್ ಕೊಟ್ಟಿದ್ದೀನಿ ಅದನ್ನ 9 ಬಾರಿ ಪ್ರತಿದಿನ ಕೇಳಿಸ್ಕೊಂಡ್ರು ಆಗುತ್ತೆ. ಸೊ ನಿಮ್ ಕೈಯಲ್ಲಿ ಯಾವ್ದಾಗುತ್ತೋ ಅದನ್ನ ಮಾಡಿ ಈ ದುಸ್ವಪ್ನಗಳಿಂದ ಹಾಗೂ ದೃಷ್ಟಿದೋಷದಿಂದ ಹೊರಗೆ ಬಂದು ಸುಖವಾದ ನಿವಾಸ ಅಥವಾ ಸುಖವಾದ ಜೀವನ ನಿರ್ವಹಣೆ ನಿಮಗೆ ಸಿಗಲಿ ಅಂತ ಖಂಡಿತವಾಗಿ ಭಗವಂತನಲ್ಲಿ ಆಶೆ ಮಾಡ್ತೇನೆ, ಪ್ರಾರ್ಥನೆ ಮಾಡ್ಕೊಳ್ತೇನೆ. ಆಯ್ತಾ? ಆ ವಿಶೇಷ ಪರಿಹಾರ ಏನಂದ್ರೆ ಜನವರಿ 29ನೇ ತಾರೀಕು ಬುಧವಾರ ಅಮಾವಾಸ್ಯೆ ಪರ್ವ ದಿನದಿಂದು ನಾವು ನಿಮಗೋಸ್ಕರವಾಗಿ ಒಂದು ವಿಶೇಷವಾದಂತಹ, ಅಂದ್ರೆ ನಿಮ್ಮ ಎಲ್ಲ ಕೆಟ್ಟ ಕನಸುಗಳು ಏನು ಬೆಚ್ಚಿ ಬೀಳ್ತಾ ಇದ್ದೀರಲ್ಲ, ಆ ಕೆಟ್ಟ ಕನಸುಗಳು, ಹೆದರಿಕೆ, ಆ ಭಯದ ವಾತಾವರಣ ನಿವಾರಣೆ ಆಗಬೇಕು ಅಂತ ಸ್ವಪ್ನೇಶ್ವರಿ ಹೋಮ ಅಂತ ಒಂದು ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಸ್ವಪ್ನೇಶ್ವರಿ ಹೋಮ ಏನಿದೆಯಲ್ಲ, ಕೆಟ್ಟ ಕನಸನ್ನ ನಿವಾರಣೆ ಮಾಡಿ ಒಂದು ಒಳ್ಳೆ ಕನಸು ಬಂದ್ರೆ ಆ ಕನಸು ನನ್ಸಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನುವ ಆಸೆ ಇರುತ್ತಲ್ಲ ನಿಮ್ದು. ಉತ್ತಮವಾದಂತಹ ಸಂತೋಷದಾಯಕವಾದಂತಹ ಕನಸುಗಳು ಬೀಳು, ಅಥವಾ ಕನಸು ಬೇಡ ಒಳ್ಳೆ ನಿದ್ದೆ ಬರೋ ರೀತಿಯಲ್ಲಾದ್ರೂ ಸ್ವಪ್ನೇಶ್ವರಿ ಮಂತ್ರ ಅಂತ ಬರುತ್ತೆ ನಮ್ಮಲ್ಲಿ. ಸೊ ಆ ಸ್ವಪ್ನೇಶ್ವರಿ ಮಂತ್ರದಿಂದ ಹೋಮ ಮಾಡ್ತೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಕುದೃಷ್ಟಿ, ನಾನು ಆಗ್ಲೇ ಬುಡದಿಂದ ಈ ವಿಡಿಯೋ ಬುಡದಿಂದ ನಾನು ಹೇಳಿರುವಂತದ್ದು ಒಂದೇ, ಕುದೃಷ್ಟಿ, ಕೆಟ್ಟ ದೃಷ್ಟಿ, ಆ ಕೆಟ್ಟ ದೃಷ್ಟಿ ಪರಿಹಾರವಾಗ್ಲಿ ಅಂತ ನಾವು ಕುದೃಷ್ಟಿ ಪರಿಹಾರ ಹೋಮ ಅಂತ ಮಾಡಿ ವಿಶೇಷವಾದಂತಹ ಈ ಕೃಷ್ಣ ಕೀಲಕ ರತ್ನವನ್ನ ಕೊಡ್ತಾ ಇದ್ದೇವೆ. ಕುದೃಷ್ಟಿ ಪರಿಹಾರ ಮಂತ್ರ ಅಂತಲೇ ಆ ಮಂತ್ರ ಬರ್ತದೆ. ಆ ಮಂತ್ರದಿಂದಲೇ ಹೋಮವನ್ನು ಮಾಡಿ ಈ ಕೃಷ್ಣ ಕೀಲಕ ರತ್ನವನ್ನು ಎನರ್ಜೈಸ್ ಮಾಡ್ತೇವೆ. ಸ್ವಪ್ನೇಶ್ವರಿ ಮಂತ್ರ ಹಾಗೂ ಕುದೃಷ್ಟಿ ಪರಿಹಾರ ಮಂತ್ರದಿಂದ ಹೋಮ ಮಾಡಿ ಈ ಒಂದು ವಿಶೇಷವಾದಂತಹ ಕೃಷ್ಣ ಕೀಲಕ ರತ್ನವನ್ನ ಎನರ್ಜೈಸ್ ಮಾಡ್ರೆ. ಬರೀ ಅಷ್ಟೇ ಅಲ್ಲ, ನಾವು ಮಹಾ ವಾಸ್ತು ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ನಾನು ಆಗ್ಲೇ ಹೇಳಿದೆ, ಒಂದು ಮನೆಯಲ್ಲಿ ಕೆಟ್ಟ ಕೆಟ್ಟ ಕನ್ಸು ಬೀಳ್ತಾ ಇದೆ ಅಂತಂದಾಗ, ಅಥವಾ ಒಂದು ಮನೆಗೆ ಹೋದ ಮೇಲೆ ಬರೀ ಕೆಟ್ಟದಾಗ್ತಾ ಇದೆ, ಮನೆಯಲ್ಲಿ ದುಡ್ಡು ಉಳಿತಾ ಇಲ್ಲ, ಎಷ್ಟು ಸಂಪಾದನೆ ಮಾಡಿದ್ರು ಉಳಿತಾ ಇಲ್ಲ, ಕೆಲಸ ಕಳ್ಕೊಳ್ತಾ ಇದ್ದೀನಿ, ಹೊಸ ಕೆಲಸ ಸಿಗ್ತಾ ಇಲ್ಲ, ಬಿಸ್ನೆಸ್ ಆಗ್ತಾ ಇಲ್ಲ, ಮನೆಯಲ್ಲಿ ಶುಭ ಕಾರ್ಯ ಆಗ್ತಾ ಇಲ್ಲ, ಸಾಲಗಳು ತೀರ್ತಾ ಇಲ್ಲ, ಒಳ್ಳೆ ಆರೋಗ್ಯ ಬರ್ತಾ ಇಲ್ಲ, ಮನೆಯ ವಾಸ್ತು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಬಾಡಿಗೆ ಮನೆಗಳಲ್ಲಿ ನಾನು ಹೇಳ್ತೇನೆ ಆದಷ್ಟು ಮನೆ ಖಾಲಿ ಮಾಡಿ ಇನ್ನೊಂದು ಮನೆಗೆ ಹೋಗ್ರಿ ಅಂತ. ಬಟ್ ಇನ್ನೊಂದು ಮನೆಗೆ ಹೋದ್ರು ಕೂಡ ಅಲ್ಲೂ ಅದೇ ಆಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಎಲ್ಲ ಕಡೆ ವಾಸ್ತು ಸಮಸ್ಯೆ ಇರುತ್ತಲ್ಲ. ಸೊ ಅದರಿಂದ ವಾಸ್ತು ಶಾಂತಿ ಹೋಮ ಅನ್ನುವಂಥದ್ದು ಹೋಗ್ಲಿ. ಬಾಡಿಗೆ ಮನೆಯಲ್ಲ ವಾಸ್ತು ಹೋಮನ ಅಂದ್ರೆ ಓನರ್ಗಳು ಒಪ್ಕೊಳಲ್ಲ, ಅವಕಾಶ ತುಂಬಾ ಚಿಕ್ಕ ಜಾಗ, ಆರ್ಥಿಕ ಶಕ್ತಿ ಇರಲ್ಲ, ದುಡ್ಡಿಂದು ತುಂಬಾ ಖರ್ಚಾಗತ್ತೆ. ಸೊ ಇದೆಲ್ಲ ನೋಡಿದಾಗ ಒಂದು ಪರಿಹಾರ ಬೇಕಲ್ಲ, ಅದಕ್ಕೆ ನಾವೇ ನಿಮಗೋಸ್ಕರ ಮಹಾ ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಪ್ರಮುಖವಾಗಿ ಈ ಒಂದು ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನ ಕುದೃಷ್ಟಿ ಪರಿಹಾರ ಹೋಮ, ಸ್ವಪ್ನೇಶ್ವರಿ ಹೋಮ, ಮಹಾ ವಾಸ್ತು ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ಈ ಕೃಷ್ಣ ಕೀಲಕ ರತ್ನ ನಿಮಗೆ ಕಳಿಸ್ಕೊಡ್ತೇವೆ. ನೀವೇನ್ ಮಾಡ್ಬೇಕು ನೋಡಿ, ನೀವು ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದನ ಡೈಲಿ ಹಣೆಗೆ ಹಚ್ಕೊಂಡು ಈ ವಿಶೇಷವಾದಂತಹ ಕೃಷ್ಣ ಕೀಲಕ ರತ್ನವನ್ನ ನಿಮ್ಮ ಹಾಸಿಗೆಯಲ್ಲಿ ಇಟ್ಕೊಂಡು ಮಲ್ಕೊಳ್ಬೇಕು. ನೀವು ಬಳಸಿದನ್ನ ಇನ್ನೊಬ್ಬರಿಗೆ ಕೊಡಬಾರದು, ಇಷ್ಟು ಮಾತ್ರ ನೀವು ಗಮನಿಸ್ಕೊಂಡ್ರೆ ಆಯ್ತು. ಇದನ್ನ ತಗೊಂಡು ನಿಮ್ಮ ಹಾಸಿಗೆಯಲ್ಲಿ ನಿಲ್ಸಿಟ್ಕೊಂಡ್ರೆ ಚುಚ್ಚಿಬಿಡುತ್ತೆ, ಅದಕ್ಕೆ ನಾ ಜವಾಬ್ದಾರನಲ್ಲ. ಮತ್ತೆ ಹಿಂಗ್ ಮಲಗಿಸಿ, ಅದನ್ನ ನೀಟಾಗಿ ಹಿಂಗ್ ಮಲಗಿಸಿ, ಇದು ಕೆಳಗಡೆ ಹಾಸಿಗೆ ಇರ್ತದೆ, ಅದ್ರ ಮೇಲೆ ಕೃಷ್ಣ ಕೀಲಕ ರತ್ನ ಇರ್ತದೆ, ಇದ್ರ ಮೇಲೆ ಮತ್ತೆ ಹಾಸಿಗೆ ಹಾಸ್ಕೋಬಹುದು, ಒಂದು ಲೇಯರ್ ಚಾದ್ರ ಏನಾರು ಇಟ್ಕೊಳ್ಬಹುದು ನೀವು. ಆಯ್ತಾ? ರಗ್ ಬೆಡ್ಶೀಟ್ ಇದ್ರ ಮೇಲೆ ಒಂದು ಇದು ಬರ್ಬೋದು, ಪರವಾಗಿಲ್ಲ. ಅಥವಾ ದಿಂಬಿನ ಕೆಳಗಡೆ ಇಟ್ಕೊಂಡ್ರು ಆಗತ್ತೆ. ಆಯ್ತಾ? ಇದನ್ನ ನೀವು ಇದ್ರ ಮೇಲೆ ನೀವು ಹಿಂಗ್ ಮಲ್ಕೊಂಡಾಗ ಏನಾಗುತ್ತೆ, ರಾತ್ರಿಯಿಂದ ಬೆಳಗ್ಗೆ ತನಕ ನಿಮ್ಮ ಬಾಡಿಯಲ್ಲಿರುವಂತ ಎಲ್ಲಾ ನೆಗೆಟಿವ್ ಎನರ್ಜೀಸ್ ನಿವಾರಣೆ ಮಾಡುತ್ತೆ. ಆರಾ ಅಂತೀವಿ, ಆರಾ ಕ್ಲೆನ್ಸಿಂಗ್ ಅಂತ. ಸೂಕ್ಷ್ಮ ಶರೀರ ಅಂತ ಇರುತ್ತೆ, ಇದು ಮಾಮೂಲಿ ಶರೀರ, ಇದ್ರ ಮೇಲೆ ಮತ್ತೆ ಪುನಃ ನಿಮ್ಗೆ ಸೂಕ್ಷ್ಮ ಶರೀರ ಅಂತ ಇರುತ್ತೆ. ಯಾವಾಗ ಸೂಕ್ಷ್ಮ ಶರೀರ ಡಿಸ್ಟರ್ಬ್ ಆಗುತ್ತೆ ಅವಾಗ ನಮಗೆ ನೆಗೆಟಿವ್ ಎನರ್ಜೀಸ್ ಜಾಸ್ತಿ ಬರುತ್ತೆ. ನೀವು ಹೊರಗಡೆ ಹೋದಾಗ, ಹೊರಗಡೆ ಎಲ್ಲ ಓಡಾಡ್ಬೇಕಾದ್ರೆ, ಅಥವಾ ಲೇಡೀಸ್ ಒಂದು ಪೀರಿಯಡ್ಸ್ ಟೈಮ್ ಅಲ್ಲಿ ಇರಬಹುದು, ಅವಾಗೆಲ್ಲ ಸೂಕ್ಷ್ಮ ಶರೀರ ಡಿಸ್ಟರ್ಬ್ ಆಗಿರುತ್ತೆ. ಹೊರಗಡೆ ಎಲ್ಲ ಸಂಚಾರ ಮಾಡ್ಕೊಂಡು ಬಂದಿರ್ತಾರೆ, ಎಲ್ಲ ನೆಗೆಟಿವ್ ಎನರ್ಜೀಸ್ ಇಟ್ಕೊಂಡಿರುತ್ತೆ. ಅಥವಾ ಪುರುಷರೇ ಆಗಿರ್ಬೋದು, ಗಂಡಸರೇ ಆಗಿರ್ಬೋದು, ಮಕ್ಕಳು ದೊಡ್ಡವರು ಯಾರು ಬೇಕಾರಾಗಿರ್ಬಹುದು, ಹೊರಗಡೆ ಏನೋ ಒಂದು ಭಯ ಪಟ್ರು, ಒಂದು 3 ರಸ್ತೆ ಜಾಗದ ಏನೊಂದು ದಾಟ್ ಬಿಟ್ರು, ಮತ್ತೊಂದೇನೋ ಆ ಹೆದರಿಕೆ ಭಯ ಇರುತ್ತಲ್ಲ, ಅದು ನಿವಾರಣೆ ಮಾಡ್ಬೇಕು. ಆ ನೆಗೆಟಿವ್ ಎನರ್ಜೀಸ್ ಎಲ್ಲ ನಿವಾರಣೆ ಮಾಡ್ಬೇಕು ಅಂದ್ರೆ ರಾತ್ರಿ ಮನೆಗೆ, ಅಂದ್ರೆ ಸಂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತೀರಾ, ಮಕ್ಕಳು ಟ್ಯೂಷನ್ ಮುಗಿಸ್ಕೊಂಡ್ ಬರ್ತಾರೆ, ಅಥವಾ ಯಜಮಾನರು ಉದ್ಯೋಗದಿಂದ ಅಂಗಡಿಯಿಂದ ಏನೋ ಬರ್ತಾರೆ, ಕೈಕಾಲು ತೊಳ್ಕೊಂಡು ಒಂದ್ಸಲ ಕೂತ್ಕೊಂಡು ನಾನು ಹೇಳುವಂತ ಈ ವಿಡಿಯೋ ಅಂಡಲ್ಲಿ ಹೇಳುವಂತ ಮಂತ್ರಗಳನ್ನ ಒಂದು 9 ಬಾರಿ ಕೇಳಿಸ್ಕೊಂಡು, ಕೈಕಾಲು ತೊಳ್ಕೊಂಡು ಊಟ ತಿಂಡಿ ಮಾಡ್ಕೊಂಡೆಲ್ಲ ಮಲ್ಕೊಳ್ತಿರಲ್ಲ, ಮಲ್ಕೊಳ್ಳೋ ಮುಂದೆ ಮಂತ್ರ ಕೇಳಿಸ್ಕೊಳ್ತೀರಾ, ಮಂತ್ರ ಕೇಳಿಸ್ಕೊಂಡು ಮಲ್ಕೊಂತಿರಲ್ಲ, ಹಾಸಿಗೆಯಲ್ಲಿ ನೀವು ಇದನ್ನ ಇಟ್ಕೊಳ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರುತ್ತೆ. ಹಾಸಿಗೆಯಲ್ಲಿ ಈ ಕೃಷ್ಣ ಕೀಲಕ ರತ್ನವನ್ನ ನೀವು ಇಟ್ಕೊಂಡು ಮಲಗಿದಾಗ ಬೆಳಗ್ಗೆ ಒಳಗೆ ನಿಮ್ಮ ಏನು ಎಲ್ಲಾ ನೆಗೆಟಿವ್ ಎನರ್ಜಿ ಆರಾಸ್ ಎಲ್ಲ ಇದಾಗಿರುತ್ತೆ. ಸ್ವಪ್ನೇಶ್ವರಿ ಹೋಮದಲ್ಲಿ ಎನರ್ಜೈಸ್ ಆಗಿರುತ್ತೆ. ಕೆಟ್ಟ ಕನ್ಸುಗಳು ಬೀಳಲ್ಲ, ಬೆಚ್ಚ ಬೀಳೋದಾಗೋದಿಲ್ಲ. ಸೊ ಇದೆಲ್ಲ ಸ್ವಲ್ಪ ನಿಮ್ಗೆ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಇನ್ನೂ ಪ್ರಮುಖವಾಗಿ ಬೆಳಗ್ಗೆ ಎದ್ದಾಗ ಒಂದು ಫ್ರೆಶ್ ಆಗಿರುತ್ತೆ ಮೈಂಡ್. ಎದ್ದ ಸ್ನಾನ ಮಾಡ್ದ, ದೇವ್ರಿಗೆ ಒಂದು ಪೂಜೆನ ಮಾಡ್ದ, ಸ್ತೋತ್ರ ಇದೆ ಓಟ ಪಠನೆ ಮಾಡ್ಕೊಂಡ ನಿಮ್ಮ ಉದ್ಯೋಗಕ್ಕೋ, ಜಾಬ್ಗೋ, ಅಥವಾ ಬಿಸ್ನೆಸ್ಗೋ, ನಿಮ್ಮ ವ್ಯಾಪಾರ ವ್ಯವಹಾರಗಳು ಇಲ್ಲಿದೆ ನಿಮ್ಮ ಕೆಲಸದ ಮೇಲೆ ನೀವು ಹೋಗ್ಬೋದು. ನಿಮ್ ಕೆಲಸದ ಮೇಲೆ ರಾತ್ರಿ ಎಲ್ಲ ನೆಗೆಟಿವ್ ಎನರ್ಜೀಸ್ ಇದನ್ನ ಸಕ್ ಮಾಡಿರುತ್ತೆ, ಎಲ್ಲ ಫುಲ್ ನಿಮ್ಮ ನೆಗೆಟಿವ್ ಎನರ್ಜೀಸ್ ನಿವಾರಣೆ ಆಗುತ್ತೆ. ಹೋದ ವರ್ಷ ನಾನು ಇದನ್ನ ಕೊಟ್ಟಿದ್ದೆ,
ಹೋದ ವರ್ಷ ತಗೊಂಡಿರತಕ್ಕಂಥವ್ರಿಗೆಲ್ಲ ಅನುಭವಕ್ಕೆ ಬಂದಿರುತ್ತೆ ತುಂಬಾ ಚೆನ್ನಾಗಿ. ಹಾಗೂ 6 ತಿಂಗಳು 1 ವರ್ಷ ಆಗೋಯ್ತು ಅಂದ್ರೆ ಅದ್ರ ಪವರ್ ಡೌನ್ ಆಗಿರುತ್ತೆ. ಸೊ ಮತ್ತೆ ಪುನಃ ನೀವು ಈಕೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡು ಇನ್ನೊಂದ್ಸಲ ಮತ್ತೊಂದು ತೆಗೆದುಕೊಳ್ಬಹುದು. ಅದು ಒಂದು ವಿಚಾರ ನೆನ್ಪಿಟ್ಕೊಳ್ಬೇಕು, ಒಬ್ಬರು ಬಳಸಿದ್ದನ್ನ ಮತ್ತೊಬ್ರು ಬಳಸುವಂಗಿಲ್ಲ. ಒಬ್ಬರ ಆರ ಇನ್ನೊಬ್ರು ಆರ ಡಿಫರೆಂಟ್ ಆಗಿರುತ್ತೆ, ಬೇರೆ ಬೇರೆ ಇರುತ್ತೆ. ಸೊ ಅದರಿಂದ ಈಗ ಅಪ್ಪ ಬಳಸಿದರೆ ಅಂದ ತಕ್ಷಣ ಅದನ್ನೇ ಅಮ್ಮ ಬಳಸೋದಿರ್ಬೋದು, ಅಥವಾ ಗಂಡ ಬಳಸಿದ್ನ ಹೆಂಡತಿ ಬಳಸೋದಿರ್ಬೋದು, ಅಥವಾ ಇವರಿಬ್ಬರು ಬಳಸಿದ್ನ ಮಕ್ಕಳಿಗೆ ಕೊಡೋದಿರ್ಬೋದು. ಮಾಡಬಾರ್ದು. ಅಣ್ಣಂದು ತಮ್ಮನಿಗೆ, ತಮ್ಮಂದು ಅಣ್ಣನಿಗೆ, ಅಕ್ಕಂದು ತಮ್ಮನಿಗೆ, ತಮ್ಮಂದು ಅಕ್ಕನಿಗೆ, ಅಣ್ಣಂದು ತಂಗಿಗೆ, ತಂಗಿದು ಅಣ್ಣಂಗೆ, ಈ ತರ ಯಾವ್ದು ಸಹ ಮಾಡಬಾರದು. ಒಬ್ರು ಒಂದು ದಿವಸ ರಾತ್ರಿ ಇದ್ರ ಮೇಲೆ ಮಲಗಿದ್ರು ಅಂದ್ರೆ ಅವರ ಆರಾಗೆ ಇದು ಅಟ್ಯಾಚ್ ಆಗ್ಬಿಡುತ್ತೆ. ಸೊ ಅವರ ಆರ ಇದೀಗ ಏನು ಸೆಟ್ ಆಗೋದ್ರಿಂದಾಗಿ ಮತ್ತೆ ಇನ್ನೊಬ್ರು ಆರ ಆಗಿದ್ರೆ ಡಿಸ್ಟರ್ಬ್ ಆಗುತ್ತೆ, ಅದು ಉಲ್ಟಾ ಆಗ್ಬಿಡುತ್ತೆ. ಸೊ ಅದರಿಂದ ಆಗ್ಬಾರದು ಅಷ್ಟೇ. ಈ ಎಲ್ಲ ವಿಶೇಷವಾದಂತಹ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಾವು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇವೆ. ನಾನೇ ಖುದ್ದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡೋದು ನೀವು ನೋಡಬಹುದು ಸಹ ನೀವು. ಅದೇ ರೀತಿಯಲ್ಲಿ ಎಲ್ಲಾ ಹೋಮಗಳು ಸಹ ಲೈವ್ ಅಲ್ಲಿ ಇರುತ್ತೆ. ಎಲ್ಲಾ ಹೋಮಗಳಾಗೋದು ಲೈವ್ ಅಲ್ಲಿ ನೋಡ್ತೀರಾ. ಪ್ರಸಾದ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಟ್ಬಿಡ್ತೇವೆ. ಸೊ ಅದರಿಂದಾಗಿ ಸಂಕಲ್ಪ ಸೇವೆಗೆ ಬೇಗ ಹೆಸರು ಕೊಟ್ಕೊಳ್ಳಿ. ಹಾಗೂ ಈ ವಿಡಿಯೋ ಅಂಡರ್ ಬರ್ತಕ್ಕಂಥ ಮಂತ್ರವನ್ನು ಸಹ ದಿನ ಕೇಳಿಸ್ಕೊಳ್ತಾ ಇರಿ. ಎಲ್ಲರ ದೃಷ್ಟಿದೋಷ, ಮಾಟಮಂತ್ರ ಅಥವಾ ಕೆಟ್ಟ ಸ್ವಪ್ನಗಳಿರ್ಬೋದು, ವಾಸ್ತುದೋಷ ಇರಬಹುದು, ಏನೇ ಸಮಸ್ಯೆಗಳಿರ್ಬೋದು, ಅದೆಲ್ಲವೂ ಸಹ ಪರಿಹಾರವಾಗ್ಲಿ, ಒಳ್ಳೇದಾಗ್ಲಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.